ಮಾಡ್ತಿದ್ಯಾ? ನನ್ಗೆ ಹಸಿವಿಲ್ಲ, ಅದಕ್ಕೆ ಊಟ ಮಾಡಿಲ್ಲ. ಹಸಿವಿಲ್ಲ ಅಂತ ಊಟ ಮಾಡ್ದಲೇ ಇರ್ತಾರ? ಸ್ವಲ್ಪನಾದ್ರೂ ಊಟ ಮಾಡಿ ಆಮೇಲೆ ಟ್ಯಾಬ್ಲೆಟ್ ತಗೋಬೇಕು ತಾನೆ. ನನಗೆ ಹಸಿವಿದ್ರೆ ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ಹಾಗೆ ಮಲ್ಕೋತೀನಿ. ನನ್ನ ಬಗ್ಗೆ ಜಾಸ್ತಿ ಕೇರ್ ತಗೊಳ್ಳೋದು ಬರಬೇಡ ನೀನು. ಓ, ನಮ್ಮ ಅಮ್ಮಂಗೆ ಕೋಪ ಬಂದಿರೋ ಹಾಗಿದೆ. ಯಾಕಮ್ಮ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನು ಅಂಥದ್ದು ಏನು ಮಾಡಿದೆ? ಇಲ್ಲಮ್ಮ, ನಿಂದೇನು ತಪ್ಪಿಲ್ಲ ಬಿಡು, ತಪ್ಪೆಲ್ಲ ನಂತೆ. ಅದಕ್ಕೆ ನನಗೆ ನನ್ನ ಮೇಲೇನೋ ಕೋಪ ಬರ್ತಾ ಇದೆ. ಯಾಕಮ್ಮ? ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಂಥರ ಇದೆಯಾ? ಅಲ್ಲ, ನನಗೆ ಹೇಳ್ದಲ್ಲೇ ದೇವಸ್ಥಾನಕ್ಕೆ ಹೋಗಿದ್ಯಾ? ನಾನು ನಿನಗೆ ಹೇಳಿದ್ದೀನಿ ಜಗದೀಶ್ ಸರ್ ಬರ್ತಾರೆ ಅಂತ, ಆದ್ರೂ ನೀನು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ಯಾಕೆ? ಅವನ ಬರಕ್ಕೆ ಹೇಳು ಅಂತ ನಾನು ನಿನಗೆ ಹೇಳಿದ್ನ? ಇಲ್ಲ ತಾನೆ, ಎಲ್ಲಾನು ನೀನೇ ಮಾಡಿರೋದು. ಆಮೇಲೆ ನನ್ನ ಮೇಲೆ ಯಾಕೆ ಹೇಳ್ತೀಯ ನೀನು? ಅಲ್ಲ, ಈಗ ಅವ್ರ ಭೇಟಿ ಮಾಡೋ ಅವಶ್ಯಕತೆ ಏನಿತ್ತು? ಯಾಕೋ ಬರ್ತಾ ಬರ್ತಾ ನೀನು ಜಾಸ್ತಿ ಆಗ್ತಿದೆ. ಈಗ ಜಗದೀಶ್ ಸರ್ನ ಭೇಟಿ ಮಾಡಿದ್ರಿಂದ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅಲ್ಲಮ್ಮ, ಅವರು ಡಾಕ್ಟ್ರು, ಒಂದ್ಸಲ ನೀನ್ ಚೆಕಪ್ ಮಾಡ್ಲಿ ಅಂತ ಏನೋ ಆಸೆಯಿಂದ ಹೇಳ್ದೆ, ಅದನ್ನೇ ತಪ್ಪು ಅಂತಿದ್ಯಲ್ಲ. ನೀನ್ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳೋದೇ ತಪ್ಪಾ? ಕಾಳಜಿ ತೋರಿಸೋದು ತಪ್ಪಲ್ಲ ನವಮಿ, ಆದ್ರೆ ಆದ್ರಿಂದ ಬೇರೆಯವ್ರಿಗೆ ಏನ್ ಅನ್ಸುತ್ತೆ ಅಂತಾನು ಯೋಚನೆ ಮಾಡ್ಬೇಕು. ಅತಿ ಕಾಳಜಿನೂ ಒಂದೊಂದ್ಸಲ ಉಸಿರುಗಟ್ಟಿಸ್ಬಿಡುತ್ತೆ, ಅರ್ಥ ಮಾಡ್ಕೊ. ನೀನ್ ಏನ್ ಹೇಳ್ತಿದ್ಯೋ ನನಗೆ ಒಂದು ಅರ್ಥ ಆಗ್ತಿಲ್ಲಮ್ಮ. ನಾನೇ ಇದನ್ನೆಲ್ಲ ಮಾಡಿರೋ ಹಾಗೆ ಮಾತಾಡ್ತಾ ಇದೀಯಾ? ನಿನ್ಮೇಲೆ ಕಾಳಜಿ ತೋರಿಸ್ತಾ ಇರೋದು ನಿಮ್ಗೆ ಉಸಿರು ಕಟ್ಟಿಸ್ತಾ ಇದೆಯಾ? ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ನೋಡು, ಪದೇ ಪದೇ ಅದನ್ನೇ ಹೇಳ್ತಾ ಇರೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು ನವಮಿ. ಇದನ್ನೆಲ್ಲ ನೋಡ್ತಿದ್ರೆ ನಾನೊಬ್ಳೆ ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸ್ತಿದೆ. ಮನುಷ್ಯರ ಮಧ್ಯೆ ಇರೋದಕ್ಕಿಂತ ಪ್ರಕೃತಿ ಮಧ್ಯೆ ಇದ್ರೆ ಮನ್ಸಿಗೆ ಸ್ವಲ್ಪ ಶಾಂತಿನಾದ್ರೂ ಸಿಗುತ್ತೆ. ಓ, ಒಳ್ಳೆ ಐಡಿಯಾನಮ್ಮ. ನನ್ಗೂ ನಿನ್ ಜೊತೆ ಹೊರಗಡೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ಈ ನೆಪದಲ್ಲಾದ್ರೂ ಒಂದ್ ವಾರ ಎಲ್ಲಾದ್ರೂ ಹೋಗಿ ಬರೋಣ. ನಿನ್ ಜೊತೆ ಇದ್ದಷ್ಟು ನನ್ ಮನ್ಸು ಹಾಯ ಆಗಿರುತ್ತೆ. ಯಾವಾಗ ಹೋಗೋಣ ಹೇಳು? ನೀನ್ ಹೂ ಅಂದ್ರೆ ನಾಳೆನೆ ಹೋಗೋಣ. ಜೊತೆಗೆ ಚಿರುನು ಕರ್ಕೊಂಡು ಹೋಗೋಣಮ್ಮ. ಅವ್ನ್ ಡ್ರೈವಿಂಗ್ ಸಖತ್ತಾಗಿ ಮಾಡ್ತಾನೆ. ಇದನ್ನೇ ನಾನು ಬೇಡ ಅಂತ ಹೇಳ್ತಿರೋದು. ನೀನನ್ ಕರ್ಕೊಂಡು ಹೋಗ್ತೀನಿ ಅಂತ ನಾನೆಲ್ಲ ಹೇಳ್ದೆ? ನಾನು ಒಬ್ಳೆ ಹೋಗ್ಬೇಕು ಅಂತ ಹೇಳ್ದೆ ತಾನೆ? ಬೇಡ, ನೀನ್ ಬರೋದಾದ್ರೆ ನಾನು ಹೋಗಲ್ಲ ಬಿಡು. ಯಾಕಮ್ಮ? ನಾನ್ ನಿನ್ ಜೊತೆ ಬರೋದು ನಿನಗೆ ಇಷ್ಟ ಇಲ್ವಾ? ಅದು ನೀನ್ ಒಬ್ಳೆ ಹೇಗೆ ಹೋಗೋದಕ್ಕಾಗತ್ತೆ? ಸ್ವಲ್ಪ ದಿವಸ ಹೊರಗಡೆ ಹೋಗ್ಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ಆ ಡಾಕ್ಟರ್ಗೆ ಬರೀ ದೇಹಕ್ಕಾಗೋ ನೋವು ಗೊತ್ತಾಗುತ್ತೆ ಹೊರತು ಮನ್ಸಿಗಾಗೋ ನೋವು ಎಲ್ಲಿ ಗೊತ್ತಾಗುತ್ತೆ? ಮಾತೆ ತಗೊಂಡ್ರೆ ದೇಹದ ಕಾಯಿಲೆ ವಾಸಿ ಆಗುತ್ತೆ, ಮನ್ಸಿನ ಕಾಯಿಲೆ ಅಲ್ವಲ್ಲ. ಯಾಕಮ್ಮ ಈ ರೀತಿ ಒಗಟಾಗಿ ಮಾತಾಡ್ತಿದ್ಯಾ? ನೀನ್ ಮಾತಾಡೋದ್ ನೋಡಿದ್ರೆ ನನ್ಗೆ ಭಯ ಆಗ್ತಿದೆ. ಪ್ಲೀಸ್, ಈ ರೀತಿ ಎಲ್ಲ ಮಾತಾಡ್ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಮಾತಾಡ್ಬೇಡ ಅಂದ್ರೆ ಹೇಗೆ ನವಮಿ? ಇವತ್ ನಾನು ಅನುಭವಿಸ್ತಿರೋ ನೋವಿಗೆ ಕಾರಣ ನೀನು. ಇವತ್ ಮಾಡಿರೋ ಕೆಲ್ಸಕ್ಕೆ ನನ್ನ ಜೀವನ ಏನಾಗುತ್ತೋ ಅಂತ ನನಗೆ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ನಿನ್ನಿಂದ ನನ್ನ ನೆಮ್ಮದಿ ಎಲ್ಲ ಹಾಳಾಗ್ತದೆ. ರೀ 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 ಬಾಯ್ ಬಿಟ್ಟು ಮಾತಾಡಕ್ಕಾಗಲ್ವಾ? ಮೂಗರ ಭಾಷೆಯಲ್ಲಿ ಮಾತಾಡ್ತಿದ್ದೀರಲ್ಲ, ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಅಮ್ಮ, ಅಪ್ಪ ಎಲ್ಲೋ ಮೌನ ವ್ರತ ಮಾಡ್ತಿರ್ಬೇಕು ಅನ್ಸುತ್ತೆ, ಅದಕ್ಕೆ ಹೀಗೆ ಸನ್ನೆಯಲ್ಲಿ ಮಾತಾಡ್ತಿದ್ದಾರೆ. ಅಲ್ಲ ಕಣೆ, ಮಧ್ಯಾಹ್ನ ಎಲ್ಲ ನಮ್ಮ ಜೊತೆ ಮಾತಾಡಿದ್ರಲ್ಲ, ಈಗೇನು ಇದ್ದಕ್ಕಿದ್ದಾಗೆ ಮೌನ ವ್ರತ? ನಮ್ಮನ್ನು ಆಟ ಆಡಿಸ್ಬೇಕು ಅಂತ ಹೀಗೆ ಮಾಡ್ತಿದ್ದಾರೇನೋ. ನಾನು ಸನ್ನೆಲೆ ಎಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಗಳ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗಲ್ವಾ? ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ? ಜಿ, ನಾವೇನಂತದ್ದು ಮಾಡಿದ್ದೀವಿ ನಮ್ಮ ಹತ್ರ ಮಾತಾಡದೇ ಇರುವಂಥದ್ದು? ನಾನು ಹಿಂಗಾಗ್ಲೇ ಎಲ್ಲ ಹೇಳಿದ್ನಿಲ್ಲ, ಈಗ ತಿರ್ಗಾ ನನ್ನ ಮಾತಾಡ್ಸೋಕೆ ಬಂದು ಮುಗಿಸ್ಕೋಬೇಕು ಅಂತ ಇದ್ದೀರಾ? ರೀ, ನೀವು ನನ್ನ ಗಂಡ, ನನ್ನ ಸರಿ ತಪ್ಪುಗಳನ್ನ ತಿದ್ದೋರು ನೀವು. ನೀವು ಬೈದೆ ಇನ್ಯಾರು ಬೈತಾರೆ ಹೇಳಿ? ನೀವು ಬೈದ್ರಿ ಅಂತ ನಾನು ಮಾತಾಡ್ಸ್ತಾ ಇರೋಕ್ಕಾಗತ್ತಾ?
ಇದಕ್ಕೆ ಹೇಳೋದು ಮುಟ್ಟಾಡೋ ಜೊತೆ ಗುದ್ದಾಡಬಾರ್ದು ಅಂತ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ, ಬುದ್ಧಿ ಅಂತೂ ಬರೋದಿಲ್ಲ. ನಾನು ಹೋಗ್ತೀನಿ. ರೀ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳಕ್ ಮುಂಚೆನೆ ಹೋಗ್ತೀನಿ ಅಂತಿದ್ದೀರಲ್ಲ. ಏನು ನೀವಿಬ್ರು ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಹಾಗಿದ್ರೆ ಮೊದಲು ತೊಲಗಿ. ಯಾಕಪ್ಪ ಯಾವಾಗ ನೋಡಿದ್ರು ನಮ್ಮನ್ನ ಮನೆಯಿಂದ ಹೊರಗಡೆ ಕಳ್ಸಕ್ಕೆ ನೋಡ್ತಾ ಇರ್ತೀರಾ? ಅಂಥ ಪಾಪ ನಾವೇನ್ ಮಾಡಿದೀವಿ? ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತ ಗಾದೆ ಇದೆ. ಯಾಕಮ್ಮ, ನಿಮಗೆ ನೀವೇನು ಮಾಡಿದ್ದೀರಿ ಅಂತ ಗೊತ್ತಿಲ್ವಾ? ಅದನ್ನ ಪುನಃ ನನ್ನ ಬಾಯಲ್ಲಿ ಕೇಳಬೇಕಾ? ನಾವು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ವಾ ಅಪ್ಪ? ಮನುಷ್ಯರಾಗಿ ಹುಟ್ಟಿ ತಪ್ಪೇ ಮಾಡದೇ ಇರೋರು ಯಾರಿದ್ದಾರೆ ಹೇಳಿ? ತಪ್ಪು ಮಾಡಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರೆ ಈ ರೀತಿ ಮಾತಾಡೋದು. ಹೀಗೆಲ್ಲ ಮಾತಾಡಬೇಡ್ರಿ. ನಮ್ಮ ತಪ್ಪಿನ ಅರಿವು ನಮಗಾಗಿದೆ. ಹೋಗ್ಲಿ, ಈಗ ನಿಮ್ಮ ಅನುಮಾನ ಪರಿಹಾರ ಆಗಬೇಕು ಅಂದ್ರೆ ನಾವೇನ್ ಮಾಡಬೇಕು ಹೇಳಿ? ನಾನು ಆಗಲೇ ಹೇಳಿದೇನೆಲ್ಲ ಮರ್ತ್ಬಿಟ್ಯಾ? ನಾನು ನನ್ನ ಮೇಲೆ ಆಣೆ ಪ್ರಮಾಣ ಮಾಡೋದಿದ್ದಕ್ಕೆ ಏನೇನೋ ಕಾರಣ ಹೇಳಿದೆ. ಈಗ ತಿರ್ಗಾ ಬಂದು ನಾನು ಏನು ಮಾಡ್ಬೇಕು ಹೇಳಿ ಅಂತ ಇದ್ಯಾ? ನಾನು ಹೇಳಿದ ಮಾತೆಲ್ಲ ನೀನು ಕೇಳೋ ಹಾಗಿದ್ರೆ ನೀನು ಹೀಗಿರ್ತಾ ಇರಲಿಲ್ಲ. ಇಲ್ಲ ರೀ, ಇಲ್ಲ, ನಾನು ಮೊದಲಿನ ಥರ ಇಲ್ಲ. ನೀವೇನು ಹೇಳಿದ್ರು ಮಾಡ್ತೀನಿ. ಈಗ ಏನು ಮಾಡಬೇಕು ಹೇಳಿ? ನಿಮ್ಮೂರಲ್ಲಿ ಕಾರ್ಕೋಟಕ ವಿಷ ಸಿಗುತ್ತಲ್ಲ, ಅದನ್ನ ಕುಡಿ. ಸರಿಯಾದ ಸಮಯಕ್ಕೆ ಗಂಡ ಹೆಂಡತಿ ಇಬ್ರು ಬಂದು ನನ್ನನ್ನು ಕಾಪಾಡಿದ್ರಿ. ದೇವ್ರು ನಿಮ್ಮನ್ನು 100 ಕಾಲ ಸುಖವಾಗಿಟ್ಟಿರ್ಲಪ್ಪ. ನೀನು ಸಿಕ್ಕಿದೆ, ಒಂದ್ಸರಿ ಮಾತಾಡ್ಸ್ಕೊಂಡು. ಇಲ್ಲ ಬೇಡ, ಈಗ ಯಾರನ್ನು ಭೇಟಿ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ಇನ್ನೊಂದ್ಸರಿ ನೋಡೋಣ. ಅಮ್ಮ, ನೀನ್ ಇಲ್ಲಿದ್ಯಾ? ಅಮ್ಮ, ನೀನ್ ಈ ಮಾತು ಹೇಳ್ತಿದ್ಯಾ? ನಾನ್ ನಿನ್ ನೆಮ್ಮದಿ ಕಿತ್ಕೊಂಡಿದ್ದೀನ? ನಿನ್ ನೆಮ್ಮದಿ ಹಾಳು ಮಾಡೋಂಥ ಕೆಲಸ ನಾನು ಏನಮ್ಮ ಮಾಡಿದ್ದೀನಿ? ಹೇಳಮ್ಮ, ಹೇಳು. ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ, ಸಾವಿರ ಇದೆ. ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ. ಇತ್ತೀಚೆಗೆ ನನ್ನ ಮಾತೆ ನಡಿಬೇಕು, ನಾನು ಹೇಳಿದ್ದೆ ಆಗ್ಬೇಕು ಅನ್ನೋ ಅಹಂಕಾರ ನಿನ್ ತಲೆಗೆ ಏರ್ ಕೂತಿದೆ. ಅದಕ್ಕೆ ನಿನ್ನ ಮಾತೆ ನಡಿಬೇಕು ಅಂತ ಮಾಡ್ತಿದ್ಯಾ ಅಲ್ವಾ? ಅಮ್ಮ, ಯಾಕಮ್ಮ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ಯಾ? ನಾನಂತದ್ ಏನ್ ಮಾಡ್ದೆ? ನಾನು ನಿನ್ನೆನೆ ಹೇಳ್ದೆ ತಾನೆ ಜಗದೀಶ್ ಅವ್ರನ್ನ ಭೇಟಿ ಮಾಡೋದು ಬೇಡ ಅಂತ. ಆದ್ರೆ ನೀ ನನ್ನ ಮಾತು ಕೇಳಿದ್ಯಾ? ಇಲ್ಲ. ನಾನು ದೇವಸ್ಥಾನಕ್ಕೆ ಹೋದೆ, ಅಲ್ಲಿಗೂ ಅವ್ರನ್ನ ಕರ್ಕೊಂಡ್ಬಂದೆ. ನನ್ನ ನೆಮ್ಮದಿನೆಲ್ಲ ಹಾಳು ಮಾಡಿದೆ. ಇದು ನಿನಗೆ ತಪ್ಪಂತ ಅನ್ಸಲ್ವಾ? ಅಮ್ಮ, ನಾನು ಆಗ್ಲೇ ಹೇಳಿದ್ನಲ್ಲ, ಅವರು ಡಾಕ್ಟ್ರು, ಒಂದ್ಸಲ ಚೆಕಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದ್ರಲ್ಲಿ ಏನಿದೆ ಅಮ್ಮ ತಪ್ಪು? ಇಲ್ಲಮ್ಮ, ಏನೂ ತಪ್ಪಿಲ್ಲ. ನನ್ಗೆ ಗೊತ್ತಿರೋದು ಅದೊಂದೇ, ಎಲ್ಲದ್ರಲ್ಲೂ ತಪ್ಪು ಹುಡ್ಕೋದು. ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ನೋಡು. ಇನ್ನು ಮುಂದೆ ನೀ ನನ್ಗೆ ಆರ್ಡರ್ ಮಾಡೋಕೆ ಬರಬೇಡ. ನನ್ಗೆ ಹೇಗೆ ಬೇಕೋ ಹಾಗೆ ಇರೋದಕ್ಕೆ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ಅಮ್ಮ, ಯಾವತ್ತೂ ಈಗ ನಡ್ಕೊಂಡಿರ್ಲಿಲ್ಲ. ಯಾರಾದ್ರೂ ಭೇಟಿ ಮಾಡಿದ್ರೆ ಇಷ್ಟೊಂದು ಸಂಕಟ ಪಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಸರ್ನ ಭೇಟಿ ಮಾಡ್ದಾಗಿಂದ ಒಂಥರ ಮಾತಾಡ್ತಿದ್ಯಾ. ಹೋಗ್ಲಿ, ಅವ್ರ ಜೊತೆ ಆದ್ರೂ ಮುಖ ಕೊಟ್ಟು ಮಾತಾಡಿದ್ಯಾ? ಅದೂ ಇಲ್ಲ. ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ? ನೋಡು, ಇದೇ ವಿಷಯನ ನನ್ನ ಹತ್ರ ಮತ್ತೆ ಮತ್ತೆ ಮಾತಾಡಿ ನನ್ನಿಂದ ಬಯಸ್ಕೋಬೇಡ. ಹೋಗಿಲ್ಲಿಂದ. ಸರಿ, ನಾನು ಹೋಗ್ತೀನಿ. ಸರ್ನ ಮೀಟ್ ಮಾಡಿಸಿ ನಾನು ದೊಡ್ಡ ತಪ್ಪು ಮಾಡಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇನ್ಯಾವತ್ತೂ ಆ ಥರ ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳಿ ಏನು ಪ್ರಶ್ನ? ತಪ್ಪು ಮಾಡಕ್ ಮುಂಚೆ ಯೋಚನೆ ಮಾಡಬೇಕಿತ್ತು. ನಾನು ಹೇಳಿದ್ನಲ್ಲ ಇಲ್ಲಿಂದ ಹೋಗು ಅಂತ. ಇನ್ನು ಯಾಕೆ ಇಲ್ಲೇ ಕೂತಿದ್ಯಾ ನೀನು? ಯಾಕೆ? ನಿನ್ ಪಕ್ಕ ಕೂತ್ಕೋಬಾರ್ದಾ? ನೀನ್ ಬೇಡ ಅಂದ್ರೂ ನಾನು ಕೂತ್ಕೊಂತೀನಿ. ನನ್ನ ಅಮ್ಮನ ಪಕ್ಕ ನನಗೆ ಕೂತ್ಕೊಳ್ಳೋ ರೈಟ್ಸ್ ಎಲ್ಲ ಇದೆ. ನೋಡು ನವಮಿ, ನೀನು ಹೀಗೆಲ್ಲ ಮಾಡಿದ್ರೆ
ನಾನೇನು ಕರ್ಗೋದಿಲ್ಲ. ಹೋಗಿಲ್ಲಿಂದ, ಸುಮ್ಮನೆ ಹೋಗು ಅಂದೆ. ಹೋಗ್ತೀನಮ್ಮ, ಆದ್ರೆ ನನ್ಗೊಂದು ವಿಷಯ ಅರ್ಥ ಆಗಿಲ್ಲ. ನೀನ್ ಅರ್ಥ ಮಾಡಿಸ್ಬೇಕು. ನೋಡು, ಮತ್ತೆ ಶುರು ಮಾಡ್ಕೊಂಡ್ಯಾ? ನಿನ್ನ ಹತ್ರ ನನ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಅರ್ಥ ಬೇರೆ ಮಾಡ್ಸೋಕೆ ಹೋಗ್ತೀನಿ. ನೀನ್ ಉತ್ತರ ಹೇಳ್ದೆ ಇದ್ರೂ ಪರವಾಗಿಲ್ಲಮ್ಮ, ಆದ್ರೆ ನನ್ನ ಮನ್ಸಲ್ಲಿರೋದನ್ನ ನಾನು ಹೇಳ್ಬಿಡ್ತೀನಿ. ನಾನು ಸರ್ನ ಮೀಟ್ ಮಾಡಿಸ್ದಾಗಿಂದ ಈ ರೀತಿ ಇದೆಯಲ್ಲ, ಯಾಕೆ? ಅಲ್ಲಮ್ಮ, ಅವ್ರ ಹತ್ರ ಯಾಕಾಗಿ ನಡ್ಕೊಂಡೆ? ಇದನ್ನೆಲ್ಲ ನೋಡ್ತಾ ಇದ್ರೆ ನಿನ್ಗೂ ಅವ್ರಿಗೂ ಮೊದಲೇ ಪರಿಚಯ ಇರೋ ಹಾಗಿದೆ. ಇದು ನಿಜ ತಾನೇ ಅಮ್ಮ? ಅಂದ್ರೆ ಇವಳಿಗೆ ಎಲ್ಲ ಗೊತ್ತಾಗ್ಬೋಯ್ತಾ? ಅಥವಾ ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಹೀಗೆಲ್ಲ ಕೇಳ್ತಿದ್ದಾಳ? ಇಲ್ಲ, ಇವಳು ಏನೇ ಹೇಳಿದ್ರು ನಾನು ಬಾಯ್ ಬಿಡಬಾರ್ದು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನ್ಗೂ ಜಗದೀಶ್ ಸರ್ಗೂ ಮುಂಚೆನೆ ಪರಿಚಯ ಇತ್ತಾ? ಪರಿಚಯ ಇದ್ದು ನೀವಿಬ್ರು ನಡುವೆ ಏನಾದ್ರೂ ನಡೆದಿತ್ತಾ? ಹೇಳಮ್ಮ. ಇದನ್ನೇ ನಾನು ಬೇಡ ಅಂತ ಹೇಳೋದು. ಇಲ್ದಿರೋದನ್ನೆಲ್ಲ ಕೇಳಿ ನನ್ನ ನೆಮ್ಮದಿನ ಹಾಳು ಮಾಡಬೇಡ ನೀನು. ನನಗೆ ಪರಿಚಯ ಇದ್ದಿದ್ರೆ ನೀನು ನನಗೆ ಅವ್ರ ಪರಿಚಯ ಮಾಡಿಸೋ ಅವಶ್ಯಕತೆ ಇರ್ತಿತ್ತ? ನಾನೇ ನಿನಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತಿದ್ದೆ. ನಮ್ಮಿಬ್ರು ಪರಿಚಯನೇ ಇಲ್ಲ ಅಂದಮೇಲೆ ನಮ್ಮಿಬ್ರ ಮಧ್ಯೆ ಏನು ನಡೆದಿರುತ್ತೆ? ನೋಡು, ಈ ಥರ ಎಲ್ಲ ಮಾತಾಡೆ ಸುಮ್ಮನೆ ನನಗೆ ಕೋಪ ಬರ್ಸೋದು ನೀನು. ಮತ್ತೆ ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಈಗೆಲ್ಲ ಪ್ರಶ್ನೆ ಕೇಳಿದ್ರೆ ನೀನಾದ್ರೂ ಮಾತಾಡೋದೇ ಬೇಡ. ಹೋಗ್ತಾ ಇರು ನೀನು. ಹೇಳಿದೆ ತಾನೆ ಸುಮ್ಮನೆ ಇಲ್ಲಿಂದ ಹೋಗು ಅಂತ. ಇಲ್ಲಾಂದ್ರೆ ನಾನೇ ಎದ್ದು ಹೋಗ್ತೀನಿ. ಹೋಗ್ತೀಯಾ ಇಲ್ವೋ? ಅಮ್ಮ, ಹೇಳಿದೆ ತಾನೆ ಹೋಗು ಅಂತ. ಹೇಳಿದೆ ತಾನೆ ಹೋಗ್ತಾ ಇರ್ಬೇಕು. ಇನ್ನೊಂದು ಕ್ಷಣ ಇಲ್ಲಿದ್ರೆ ನಾನೇ ಎದ್ದು ಹೋಗ್ಬೇಕಾಗತ್ತೆ. ಹೋಗು ಅಂದೆ. ಅಮ್ಮ, ಏನಾಗ್ತಿದೆ ನನಗೆ? ಆರತಿನ ನೆನಪು ಮಾಡ್ಕೋಬಾರ್ದು ಅಂದ್ಕೊಂಡಷ್ಟು ಮತ್ತೆ ಮತ್ತೆ ಕಾಡ್ತಾ ಇದ್ದಾಳಲ್ಲ. ಮರಿಬೇಕು ಅಂತಂದಷ್ಟು ಮತ್ತೆ ಮತ್ತೆ ನೆನಪಾಗ್ತಿದ್ದಾಳಲ್ಲ. ನಾನು ಒಂದು ಸುಳ್ಳು ಹೇಳಿದೆ ಅಂತ ನನ್ನ ಜೊತೆ ಮಾತುಬಿಟ್ಟು ಅವಳೇನು ಮಾಡಿದ್ದು? ನಾನು ಸತ್ಯ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅವಳು ಮಾಡಿದ್ದಾದ್ರೆ ಏನು? ನನ್ನ ಹತ್ರ ಸತ್ಯ ಹೇಳಿದ್ರೆ ಏನಾಗ್ತಿತ್ತು? ನಾನು ಅವಳ ಸಹಾಯಕ್ಕೆ ಬೆನ್ನೆಲುಬಾಗಿ ನಿಂತ್ಕೋತಿರ್ಲಿಲ್ವಾ? ಅವಳ ಮಗಳು ಅವಳಿಗೆ ಮದುವೆ ಮಾಡೋದಕ್ಕೆ ಹೋರಾಡ್ತಾ ಇದ್ದಾಳೆ. ನನ್ನ ಹತ್ರ ಹೇಳಿದ್ರೆ ನಾನು ಸಹಾಯ ಮಾಡ್ತೀನಿ. ಒಂದು ಸುಳ್ಳಿಂದ ನಮ್ಮಿಬ್ಬರ ನಡುವಿನ ಸ್ನೇಹ ಈಗ ಕೊನೆಯಾಗುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೂ ಆರತಿ, ನಾನು ನೋವಿನಲ್ಲಿದ್ದಾಗ ನೀನು ಸಾಂತ್ವನ ಹೇಳ್ತಿದ್ದೆಲ್ಲ, ಈಗಲೂ ನನ್ನಿಂದ ಮರೆಯೋಕ್ಕಾಗ್ತಿಲ್ಲ. ನೀನು ಒಂದೇ ಒಂದು ಮಾತಿಂದ ನನ್ನ ಜೀವನ ಬದಲಾಯಿಸ್ತಾ ಇದ್ದೆ. ಆದ್ರೀಗ ನನಗೆ ಯಾರಿದ್ದಾರೆ? ನನಗೆ ಯಾರು ಸಾಂತ್ವನ ಹೇಳ್ತಾರೆ? ಯಾರು ನನ್ನ ದುಃಖನ ದೂರ ಮಾಡ್ತಾರೆ? ಆರತಿ, ಯಾಕೆ ಹೀಗೆ ಮಾಡಿದೆ? ನಮ್ಮಿಬ್ಬರ ನಡುವಿನ ಸಂಬಂಧ ಹೀಗೆ ಕೊನೆಯಾಗುತ್ತೆ, ಹೀಗೆ ತಿಲಾಂಜಲಿ ಇಡ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗಲೇ ಸತ್ಯ ಗೊತ್ತಾಗಿದ್ದು ಒಂಥರ ಒಳ್ಳೇದಾಯ್ತು ಆರತಿ. ನಿನ್ನ ಮದುವೆ ದಿವಸ ನಾನು ಅಲ್ಲಿಗೆ ಬಂದಿದ್ರೆ ನನಗೇನಾಗ್ತಿತ್ತು ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಹಾಗಾಗೋದು ಬೇಡ ಆರತಿ, ಹಾಗಾಗೋದು ಬೇಡ. ನೀನೇನು ತಿಲಾಂಜಲಿ ಹೇಳೋದು? ನಮ್ಮಿಬ್ಬರ ಸಂಬಂಧಕ್ಕೆ
ನಾನು ಎತ್ತಿಲ್ಲ ಅಂಜಲಿ ಹೇಳ್ತೀನಿ. ನಾನೇ ಇದನ್ನೆಲ್ಲ ನೋಡ್ತಿದ್ರೆ ನಾನೊಬ್ಳೇ ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸ್ತಿದೆ. ಮನುಷ್ಯರ ಮಧ್ಯೆ ಇರೋದಕ್ಕಿಂತ ಪ್ರಕೃತಿ ಮಧ್ಯೆ ಇದ್ರೆ ಮನ್ಸಿಗೆ ಸ್ವಲ್ಪ ಶಾಂತಿನಾದ್ರೂ ಸಿಗುತ್ತೆ. ನಿನ್ನಿಂದ ನನ್ನ ನೆಮ್ಮದಿ ಎಲ್ಲ ಹಾಳಾಗ್ತಿದೆ. ಯಾಕಮ್ಮ ಹಿಂಗೆ ನಡ್ಕೊಂತಿದ್ಯಾ? ನಾನು ಏನು ತಪ್ಪು ಮಾಡಿದೆ ಅಂತ ಈಗ ಮಾತಾಡ್ತಿದ್ಯಾ? ನಿನಗೆ ಒಳ್ಳೇದಾಗ್ಲಿ, ನಿನ್ನ ಜೀವನ ಸಂತೋಷ ಆಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಹೋರಾಡ್ತಿದ್ದೀನಿ ಹೊರತು ನಿನ್ನ ಸ್ವಾತಂತ್ರ್ಯನ ನಿನ್ನ ದಿನ ಕಿತ್ಕೊಳ್ಳೋದಕ್ಕಲ್ಲ ಅಮ್ಮ. ನಿನ್ನ ಕಣ್ಣಲ್ಲಿ ಖುಷಿ ನೋಡ್ತೀನಿ ಹೊರತು ಕಣ್ಣೀರಲ್ಲಮ್ಮ. ನಿನ್ನ ಕಣ್ಣೀರು ಹಾಕೋದನ್ನ ನನ್ನ ಕೈಯಿಂದ ನೋಡೋದಕ್ಕಾಗಲ್ಲಮ್ಮ, ಆಗಲ್ಲ. ನೀನು ಯಾವತ್ತೂ ಹೀಗೆ ಮಾತಾಡಲ್ಲ. ನೀನು ಇವತ್ತು ಮಾತಾಡಿದ್ಯಾ ಅಂದರೆ ಇದ್ರ ಹಿಂದೆ ಏನೋ ಕಾರಣ ಇದೆ ಅನ್ಸುತ್ತೆ. ಮನೆಯವ್ರು ಏನಾದರೂ ಹೇಳಿದ್ದಾರೆ ಅಂದರೆ ಅವ್ರು ಇವಾಗ ಈಗ ನಡ್ಕೊಂತಿಲ್ಲ ಅನ್ನೋದು ಅವ್ರ ನಡವಳಿಕೆಯಲ್ಲೇ ಗೊತ್ತಾಗ್ತಾ ಇದೆ. ನನ್ನ ಮೇಲೆ ಯಾಕಮ್ಮ ಇಷ್ಟೊಂದು ದ್ವೇಷ? ಏನು ಕಾರಣ? ನನಗೊಂದು ಗೊತ್ತಾಗ್ತಿಲ್ಲ ಅಮ್ಮ. ಅಮ್ಮ, ನೀನು ಇಲ್ಲಿ ಇದೆಯಾ? ಹೌದು, ಜಗದೀಶ್ ಸರ್ನ ಪರಿಚಯ ಮಾಡಿಸ್ದಾಗಿಂದ ಹೀಗೆ ನಡ್ಕೊತಾ ಇದ್ದಾರೆ. ಇವತ್ತು ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅನ್ನೋ ನನಗೆ ಗೊತ್ತಿಲ್ಲದೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಓ, ಇವಾಗ ನನಗೆಲ್ಲ ಅರ್ಥ ಆಗ್ತಿದೆ. ಅಲ್ಲ, ಅವ್ರನ್ನ ಪರಿಚಯ ಮಾಡಿಸೋದ್ರಲ್ಲಿ ಏನು ತಪ್ಪಿದೆ? ಅವರು ಡಾಕ್ಟರು, ಅದರಲ್ಲೂ ಒಳ್ಳೆ ಮನಸ್ಸಿರೋರು. ನನ್ನ ಕಷ್ಟಕ್ಕೆ ಅಷ್ಟು ಸ್ಪಂದಿಸ್ತಾರೆ ಅಂದಮೇಲೆ ಅಮ್ಮನ ಕಷ್ಟಕ್ಕೆ ಸ್ಪಂದಿಸ್ತಲೇ ಇರ್ತಾರ? ಯಾಕೆ ಅಮ್ಮಂಗೆ ಅಷ್ಟೊಂದು ಕೋಪ ಅವ್ರ ಮೇಲೆ? ಯಾರ ಮೇಲೂ ಅಷ್ಟೊಂದು ಕೋಪ ಮಾಡ್ಕೊಳ್ದೇ ಇರೋರು ಇವ್ರ ವಿಷಯ ಎತ್ತಿದ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಿದ್ದಾರೆ? ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಇವರಿಬ್ರಿಗೂ ಮೊದಲೇ ಪರಿಚಯ ಇದೆ ಅನ್ನೋ ಅನುಮಾನ ನಿಜ ಅನ್ನಿಸ್ತಾ ಇದೆ. ಪರಿಚಯ ಇದ್ದು ದೂರ ದೂರ ಇದ್ರೆ ಮಾತ್ರ ಹೀಗೆಲ್ಲ ನಡ್ಕೊಳ್ಳೋದಕ್ಕೆ ಸಾಧ್ಯ. ಅಮ್ಮನ ಹತ್ರ ಕೇಳಿದ್ರೆ ಉತ್ತರ ಸಿಗೋದಿಲ್ಲ. ಜಗದೀಶ್ ಸರ್ ಹತ್ರನೇ ಇರೋ ಸತ್ಯನ ತಿಳ್ಕೋಬೇಕು. ಆದ್ರೆ ಅಮ್ಮನ್ನ ಹೇಗೆ ಸಮಾಧಾನ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಗುಡ್ ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್ ಪುಟ್ಟ. ಏನು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ತಾತ, ಟೈಮ್ ಎಷ್ಟು ಅಂತ ನೋಡಿಲ್ವಾ? ಇನ್ನೊಂದು ವ್ಯಾನ್ ಬರೋ ಟೈಮ್ ಆಯ್ತು. ನೀವು ನೋಡಿದ್ರೆ ಇಷ್ಟು ಬೇಗ ಅಂತಿದ್ದೀರಲ್ಲ. ಅಯ್ಯೋ, ಯಾವುದೋ ಯೋಚನೆಯಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಮರ್ತ್ಬಿಟ್ಟೆ. ಅದು ಸರಿ ತಾತ, ನಿನ್ನೆ ರಾತ್ರಿ ಬಂದವರು ನನ್ನನ್ನು ಮಾತಾಡ್ಸ್ತೀರಾ ಹಾಗೆ ರೂಮ್ಗೆ ಹೋಗ್ಬಿಟ್ರಲ್ವಾ? ಯಾಕೆ? ಅಲ್ಲ, ನಾನು ಕತೆ ಕೇಳೋಣ ಅಂತ ಬಂದೆ, ಆದರೆ ರೂಮ್ ಲಾಕ್ ಆಗಿತ್ತು. ಸುಮ್ಮನೆ ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡೋದು ಅಂತ ವಾಪಸ್ ಬಂದ್ಬಿಟ್ಟೆ. ಪುಟ್ಟ, ಯಾಕೆ ಹಾಗೆ ಮಾಡಿದೆ? ನೀನು ಬಾಗಿಲು ತಟ್ಟಿದ್ದಿದ್ರೆ ನಾನು ತೆಗೆದೇ ಇರ್ತಿದ್ನ. ನಿನ್ನ ಜೊತೆ ಮಾತಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು. ಹೋಗ್ಲಿ ಬಿಡು, ನಿನ್ನೆ ಕತೆನೂ ಸೇರಿ ಇವತ್ತು 2 ಕತೆ ಹೇಳ್ತೀನಿ. ತಾತ, ಆರ್ತಿ ಆಂಟಿ ಮೀಟ್ ಮಾಡಿದ್ರಾ? ಅವ್ರು ಏನಾದರೂ ಹೇಳಿದ್ರಾ? ಇಲ್ಲ ಪುಟ್ಟ, ಇನ್ನು ಆಂಟಿ ನಮ್ಗೆ ಸಿಗೋದಿಲ್ಲ. ಯಾಕೆ ತಾತ ಹೀಗೆ ಹೇಳ್ತಿದ್ದೀರಾ? ಆಂಟಿ ಮನೆ ಏನಾದರೂ ಖಾಲಿ ಮಾಡ್ಕೊಂಡು ಹೋದ್ರಾ? ಇಲ್ಲ ಪುಟ್ಟ, ಮನಸ್ಸಿಂದ ದೂರ ಆಗಿದ್ದಾರೆ. ಇನ್ನವರು ನಮ್ಮನ್ನ ಭೇಟಿ ಮಾಡೋದಕ್ಕೆ ಬರೋದಿಲ್ಲ. ಅದು ಯಾಕೆ ತಾತ? ಪುಟ್ಟ, ಸ್ಕೂಲ್ ಟೈಮ್ ಆಯ್ತು, ಹೊರಡು. ಸಂಜೆ ಬಂದ್ಮೇಲೆಲ್ಲ ಹೇಳ್ತೀನಿ. ಓಕೆ, ಬಾಯ್ ತಾತ. ಪುಟಿ, ಬಾ ನನ್ನ ಬಂಗಾರ. ಓಕೆ, ಬಾಯ್ ತಾತ.